ಸಿಗ್ತಾ ಇದ್ದಾರೆ ಕೈಯಲ್ಲಿ. ಅದಕ್ಕೆ ಏನಾಗ್ಬಿಟ್ಟಿದೆ, ಈ ಆಫೀಸರ್ಗೆ ಹೆದರಿಕೆ ಹುಟ್ಟಿದೆ. ಅದಕ್ಕೆ ಕೆಲವು ಜನ ಏನ್ ಮಾಡ್ತಾರೆ, ನಾವು ಲೋಕಾಯುಕ್ತ ಆಫೀಸರ್ ನಮ್ಮ ನಂಬರ್ ಸಹಿತ ಎಕ್ಸಿಬಿಟ್ ಮಾಡ್ತಾರೆ. ಟ್ರೂ ಕಾಲರ್ ನಮ್ಮ ನಂಬರ್ ತೋರಿಸ್ತಾರೆ. ತೋರಿಸಿ ನೋಡಿ, ನಿಮಗೆ ನಾಳೆ ರೈಡ್ ಆಗ್ತದೆ, ನೀವು 25,000 ರೂಪಾಯಿ, 2 ಲಕ್ಷ ರೂಪಾಯಿ, 3 ಲಕ್ಷ ರೂಪಾಯಿ ನನಗೆ ಕೊಡಬೇಕು. ನಮ್ಮ ರೈಟ್ ಅವನ್ನ ಎಕ್ಸರ್ಸೈಸ್ ಮಾಡಬೇಕು. ಅವಾಗ ಏನಾಗ್ತದೆ, ನಮ್ಮಲ್ಲಿ ಅಧಿಕಾರಿಗಳು ಕಲೆಕ್ಟೆಕ್ಸ್ ಕೆಲಸ ಮಾಡ್ತಾರೆ. ಇಲ್ಲಿ ಬರೀ ಕೈ ಚಾರ್ಜ್ ಕೊಟ್ಟು ನಮ್ಮಲ್ಲಿ ಏನಾಗಿದೆ ಅಂದ್ರೆ, ನಾವು ಕೇಳ್ತೀವಿ ಹೆಂಗಿರಪ್ಪ ಆಫೀಸರ್ ಭಾಳ ಚಲೋ ಅಂತ ದುಡ್ಡು ತಗೊಂಡು ಕೆಲಸ ಮಾಡಿಕೊಟ್ಬಿಡ್ತಾನೆ. ಒಂದು ವೆಹಿಕಲ್ ನಿಂತಿರ್ತದೆ, ನಾವು ARTO ಅಂತ ಬರೆದಿರ್ತಾರೆ. ಅಲ್ಲಿ ಅದು ಬರೆದು ಅಂದ್ರೆ ಇದು RTO ಆಫೀಸು, ಇದು ಚೆಕ್ ಪೋಸ್ಟ್ ಅಂತ ಗೊತ್ತಾಗ್ಬೇಕಲ್ಲ, ಆ ಥರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿರ್ತಾರೆ. ಅವ ARTO ಇರಲಿಲ್ಲ, ಯಾವ ಇರಲಿಲ್ಲ, ಬಟ್ ಯಾವೊಬ್ಬ ಏಜೆಂಟ್ ಇರ್ತಾನೆ, ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಆ ಬಾಕ್ಸ್ನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಅದು ಪ್ರತಿಯೊಂದು ಗಂಟೆಗೆ ಒಂದು 8,000 ರೂಪಾಯಿ ಕಲೆಕ್ಟ್ ಆಗ್ತದೆ. ಅದು 2 ತಾಸುಗಳು 3 ತಾಸುಗಳು ಅದನ್ನು ಶಿಫ್ಟ್ ಮಾಡ್ತಾರೆ. ಹೀಗೆ ಹಗಲುದೊರಡೆ ಇದು ಸರ್ಕಾರಿ ನೌಕರದಾರ ಇಂದ ಬ್ರಾಡ್ ಡೇಲೈಟ್ ಎಲ್ಲರ ಗಮನಕ್ಕೆ ಬರುವಾಗ ರಾಬರಿ ಅಂತಾನೆ ಮತ್ತೇನಿದು ಹೌದು. ಸೊ ಇದು ಅವ್ಯಾಹತವಾಗಿ ನಡೀತಾ ಇತ್ತು, ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆಯ್ತು, ಯಾರು ಜಾಯಿಂಟ್ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಪಾರ್ಟಿ ಮಾಡ್ತೀವಿ, ಜಾಯಿಂಟ್ ಕಮಿಷನರ್ ಕರೆಸ್ತೀವಿ, ಆ ARTO ಪಾರ್ಟಿ ಮಾಡ್ತೀವಿ, ಅವ್ರನ್ನ ಕರೆಸ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾವ ರೀತಿ ಇದು ನಡೀತಾ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅರೇಬಿಕ್ ಲ್ಯಾಂಗ್ವೇಜ್ಗಳಿದೆ, ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಟೈಮ್ ತಗೊಳ್ತಾ ಹೋಗ್ಬೋದು. ಇವತ್ತು ಆ ಕೇಸಿನಲ್ಲಿ ಇಲ್ಲಿ ಕರೆದು ವಿಚಾರಿಸಿದ್ದಾರೆ. ಆ ಕೇಸ್ ಇವತ್ತು ಇಲ್ಲಿ ಇಟ್ಕೊಂಡಿದ್ದೀವಿ, ಏನಿದೆ ಅವ್ರು ಹೇಳ್ತಾರೆ, ನಮಗೆ ಆರ್ಟ್ ಸಿಕ್ಕಿಲ್ಲ. ಆ ಥರ ಗ್ರ್ಯಾಂಟ್ ಆದದ್ದು ಸರ್ಕಾರದಿಂದ ಅಥವಾ ನಿಜಾಮದಿಂದ ಯಾರಿಗೂ ಗ್ರ್ಯಾಂಟ್ ಆದದ್ದು ದಾಖಲೆ ಸಿಗ್ತಾ ಇಲ್ಲ. ಅದು ದಾಖಲೆ ಸಿಗ್ತಾ ಇಲ್ಲ ಅಂತಾದ್ರೆ ಇಂಡಿಪೆಂಡೆನ್ಸ್ ಬಂದಾಗಿಂದ ಇಲ್ಲಿವರೆಗೆ, ಲ್ಯಾಂಡ್ ರೆವಿನ್ಯೂ ಆಕ್ಟ್ ಬಂದಾಗಿಂದ ಇಲ್ಲಿವರೆಗೆ ಅದು ಲೇಖ್ ಅಂತ ದಾಖಲೆಗಳಲ್ಲಿ, ಕಂದಾಯ ದಾಖಲೆಗಳಲ್ಲಿ ನಮೂದಾಗಿದ್ರೆ ಅವುಗಳನ್ನು ನುಂಗ್ಲಿಕ್ಕೆ ಹೇಗೆ ಬರ್ತದೆ? ಬೇರೆಯವರು ಆಕ್ಯುಪೈ ಮಾಡಿಕೊಂಡ್ರು ಅಂತ ಹೇಳಿಕೆ ಹೇಗೆ ಬರ್ತದಪ್ಪ? ಯಾವ ಕಾನೂನು ಕೆಳಗಡೆ ಬರ್ತದೆ ಅಂತ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಾನು ಅವ್ರಿಗೆ ಹೇಳ್ತೀನಿ, ಈ 6-7 ಲೇಖಗಳಿದಾವಲ್ಲ, ಆ ಲೇಖಗಳಲ್ಲಿ ಎಷ್ಟೆಷ್ಟು ಖಾಲಿ ಜಾಗ ಹೀಗಿದೆ ಅದನ್ನ ಐಡೆಂಟಿಫೈ ಮಾಡಿ, ಖಾಲಿ ಜಾಗವನ್ನು ಮೊದಲು ಎನ್ಕ್ಲೋಸ್ ಮಾಡಿ, ಖಾಲಿ ಜಾಗವನ್ನು ನಿಮ್ಮ ಸ್ವಾಧೀನಕ್ಕೆ ಇರಿಸ್ಕೊಳ್ಳಿ. ಅದು ಸರ್ಕಾರದ ಸ್ವತ್ತು, ನಿಮ್ಮೆಲ್ಲರ ಸ್ವತ್ತು. ಆ ಪ್ರಾಪರ್ಟಿನ ಸ್ವಾಧೀನ ತಗೊಂಡು ಪ್ರೊಟೆಕ್ಟ್ ಮಾಡಿ. ಇನ್ನು ಯಾರಿಗೆ ಇಲ್ಲಿಗಲ್ ಆಗಿ ಅಲ್ಲಿ ಬಂದು ವಾಸಿಸ್ಲಿಕ್ಕೆ ಅವಕಾಶ ಕೊಟ್ಟಿರೋ, ಇಲ್ಲಿಗಲ್ ಆಗಿ ಮನೆ ಕಟ್ಕೊಂಡಿರ್ಬೋದು ಅಥವಾ ನೀವೇ ಗ್ರಾಂಟ್ ಮಾಡಿರ್ಬೋದು, ಅವ್ರು ಎಷ್ಟು ಜನ ಇದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಅವರ ಸಮಸ್ಯೆಗಳು ಏನು, ಅವರಿಗೆ ಯಾರು ಅವಕಾಶ ಮಾಡಿಕೊಟ್ರು, ನೀವ್ಯಾಕೆ ಅವ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ? ಏನೋ ಸಂದರ್ಭಾನುಸಾರ ಯಾವಾಗ ಅವ್ರು ಬಂದು ಆಕ್ಯುಪೈ ಮಾಡಿದ್ರು, ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಅಲ್ಲಿಂದ ಎಬ್ಸಿದ್ರೆ ತೊಂದರೆ ಆಗ್ತಿರ್ಲಿಲ್ಲ. ಈಗ ಏನ್ ಮಾಡ್ತೀರಿ, ಅವ್ರಿಗೆ ಬಂದು ಇರಾಕ್ ಅವಕಾಶ ಕೊಡ್ತೀರಿ, ಆನಂತರ ಎಬ್ಸಾಕ್ ಹೋಗ್ಬೋದು, ಅಥವಾ ನಮ್ಮಂತವ್ರು ಹೇಳಿದ್ರು ಅಂತ ಎಬ್ಸಾಕ್ ಹೋಗ್ಬೋದು. ಸೊ ಅದಕ್ಕಾಗಿ ನಾವು ಹೇಳಿದ್ವಿ, ಅವ್ರನ್ನ ಎಬ್ಸೋಕ್ಕಿಂತ ಮುಂಚೆ ಯಾರಿದ್ದಾರೆ ಅಲ್ಲಿ, ಎಷ್ಟು ಜನ ಇದ್ದಾರೆ, ಯಾವಾಗ ಬಂದಿದ್ದಾರೆ, ಯಾವ ಅಧಿಕಾರಿ ಇದ್ದಾಗ ಬಂದಿದ್ದಾರೆ, ಏನು ಮನೆ ಕಟ್ಕೊಂಡಿದ್ದಾರೆ, ಕುಡಿಸಲು ಹಾಕಿದಾರೋ, ಗಚ್ಚಿನ ಮನೆ ಕಟ್ಕೊಂಡಿದ್ದಾರೋ, ತಗಡಿನ ಮನೆ ಕಟ್ಕೊಂಡಿದ್ದಾರೋ, ಅದನ್ನೆಲ್ಲ ತಿಳಿಸ್ರಿ ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಅದನ್ನ ಡೆಪ್ಟಿ ಕಮಿಷನರ್, ಕಾರ್ಪೊರೇಷನ್ ಅವರು, ತಹಸೀಲ್ದಾರ್ ಕೂಡಿ ಮಾಡಬೇಕೀಗ. ಈ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪಂಚಾಯತ್ ಆಫೀಸ್ ಹೋಗಿ ನೋಡಿದ್ರು ನಾವು. ಆಳಂದ ಪಂಚಾಯತ್ ಆಫೀಸಿಗೆ ನಮ್ಮ ಸೆಕ್ರೆಟರಿ ಹೋಗಿದ್ರು, ನೀವು ಹೋಗಿದ್ರು, ಇಬ್ರು ಹೋಗಿದ್ರು, ನಮ್ಮ ರಿಜಿಸ್ಟ್ರಾರ್ ಮತ್ತು ಸೆಕ್ರೆಟರಿ, ರಿಜಿಸ್ಟ್ರಾರ್ ಸೆಕ್ರೆಟರಿ ಹೋದ್ರೆ ಅಲ್ಲಿ ನಿಂತ್ರೆ ಅವರಿಗೆ ವಾಂತಿ ಬರಬೇಕು ಅಥವಾ ತಲೆ ತೆರಿಗೆ ಕೆಳಗೆ. ಯಾಕಂದ್ರೆ
ಒಳಗೂ ಡೆಫಿಕೇಶನ್ ಅಂತ, ಹೊರಗೂ ಡೆಫಿಕೇಶನ್. ಕಾಂಪೌಂಡ್ ಒಳಗೂ ಟಾಯ್ಲೆಟ್ ಮಾಡ್ತಾರಂತೆ, ಕಾಂಪೌಂಡ್ ಹೊರಗೂ ಸುತ್ತಲೂ ಟಾಯ್ಲೆಟ್. ಅದು ಸ್ಥಿತಿ ಹೀಗಿದೆ. ಇದನ್ನ ಲೋಕಾಯುಕ್ತರು ಬಂದು ನೋಡಿ, ನೀವು ಯಾಕೆ ಇಟ್ಟಿದ್ದೀರಿ, ಸ್ವಚ್ಛ ಇಡಬೇಕು ಅಂತ ನಾವು ಹೇಳ್ಬೇಕು. ಕೇಸ್ ರಿಜಿಸ್ಟರ್ ಮಾಡ್ಬೇಕಿತ್ತು. ಅವ್ರಿಗೆ ಬರುವಂತ ದುಡ್ಡು, ಅವ್ರಿಗೆ ಬರುವಂತ ಗ್ರಾಂಟ್ ಇದೆಲ್ಲ ಎಲ್ಲಿ ಹೊತ್ತು ಏನಾಯ್ತು? ಸೊ ಇದು ಮಾಲ್ ಅಡ್ಮಿನಿಸ್ಟ್ರೇಷನ್ ಅಲ್ವಾ, ಇದು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಲ್ವಾ? ಸೊ ಇದನ್ನೆಲ್ಲ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ, ಚೌಕಶಿ ಮಾಡಿದ್ದೀವಿ. ಅವ್ರಿಗೆ ಅಧಿಕಾರಿಗಳ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಾವು PDO ಕರೆಸ್ತೀವಿ, ಏನೇನು ಆಕ್ಷನ್ ತಗೊಳ್ತೀವಿ. ಇಡೀ ತಾಲೂಕಿನಲ್ಲಿ, ಆಳಂದ ತಾಲೂಕಿನಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಇದಾವೆ, ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಎಷ್ಟು ವಿಲೇಜಸ್ ಇದಾವೆ ಅನ್ನೋದು ಗ್ರಾಮ ಪಂಚಾಯತಿಯಲ್ಲಿ, ಆ ವಿಲೇಜಸ್ಗಳಲ್ಲಿ ಎಷ್ಟು ಫ್ಯಾಮಿಲಿ ಇದಾವೆ, ಎಷ್ಟು ಟಾಯ್ಲೆಟ್ಸ್ ಕಟ್ಕೊಡ್ತೀವಿ, ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಸಬ್ಸಿಡಿ ತಗೊಂಡು ತಿಂದು ಹಾಕಿದ್ದಾರೆ, ಅದನ್ನೆಲ್ಲ ರಿಪೋರ್ಟ್ ಬರಬೇಕು ಅಂತ ಈಗ ಡೈರೆಕ್ಷನ್ ಕೊಟ್ಟಿದ್ದೀವಿ. ಆ ರಿಪೋರ್ಟ್ ಒಂದು ತಿಂಗಳಲ್ಲಿ ರಿಪೋರ್ಟ್ ತಗೊಂಡು ಅದು ನೋಟಿಸ್ ಕೊಡ್ತೀವಿ. ಮೊದಲು ಹೋಗಿ ನಮ್ಮ ಅಬ್ಸರ್ವೇಷನ್ಸ್ ಅಲ್ಲಿ ತಿಳಿಸ್ತೀವಿ, ರಿಪೋರ್ಟ್ ತಗೊಳ್ತೀವಿ, ಆಕ್ಷನ್ ಶುರು ಮಾಡ್ತೀವಿ. ಇವತ್ತು ಎಲ್ಲ 552 ಗ್ರಾಮ ಪಂಚಾಯತಿಗಳಿಗೂ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅವ್ಯಾಹತವಾಗಿ ಹೋಗ್ತಾ ಇದೆ. ನಾವು ಅವಾಗ ನೋಡಿದ್ವಿ ಎಷ್ಟು ಚೆನ್ನಾಗಿ ಆಗಿದೆ. RDPR ಡಿಪಾರ್ಟ್ಮೆಂಟು ಎಲ್ಲ ಡ್ರಿಂಕಿಂಗ್ ವಾಟರ್ ಪ್ರತಿಯೊಂದು ವಿಲೇಜಿಗೆ ಕೊಡ್ತಾ ಇದೆ. ಎಲ್ಲ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಸಾಕು, ಒಂದು ಒಳ್ಳೆ ದೊಡ್ಡದೊಂದು ಬಿಂದಿಗೆ ನೀರು ಬರ್ತದೆ, ಇಡೀ ದಿನ ಕುಡಿಬಹುದು. ಮಕ್ಕಳು, ವೃದ್ಧರು, ಯಾವ ವ್ಯಾಚನು ಬರ್ಲಿಕ್ಕಿಲ್ಲ, ವ್ಯಾಧಿನೂ ಬರ್ಲಿಕ್ಕಿಲ್ಲ. ಈಗ ನೋಡಿದ್ರೆ ಕೆಲವು ಹಳ್ಳಿಗಳಲ್ಲಿ ಸಲ್ಫೈಡ್, ಕ್ಲೋರೈಡ್ ಎಲ್ಲ ಮಿಕ್ಸ್ ಇರುವಂತ ನೀರು, ಅಂತ ನೀರನ್ನು ಸೇವಿಸ್ತಾರೆ ಮಕ್ಕಳು. ಅವ್ರಿಗೆ ಏನಾಗಬೇಕು ವಿಚಾರ ಮಾಡಿ. ಇವುಗಳನ್ನ ರಿಪೇರಿ ಮಾಡಿದರೆ ಜನರಿಗೆ ಕಂಟ್ಯಾಮಿನೇಟೆಡ್ ವಾಟರ್ ಕುಡಿಯೋದ್ರಿಂದ ಹಲವಾರು ಕಡೆ, ಬಳ್ಳಾರಿಯಲ್ಲಾಗಿದೆ, ರಾಯಚೂರಲ್ಲಾಗಿದೆ, ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಡೆತ್ಸ್ ಆಗಿದೆ. ಹಂಡ್ರೆಡ್ಸ್ ಆಫ್ ಪೀಪಲ್ ಕಂಟ್ಯಾಮಿನೇಟೆಡ್ ವಾಟರ್ ಸೇವಿಸಿ ಆರೋಗ್ಯ ಹಾಳಾಗಿದೆ ಅಂತ ಕೇಸ್ಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಯಾಕಾಗಿದೆ ಅಂತ ಇಂಥದಕ್ಕಾಗಿದೆ. ಈ ತರದ ಆಕ್ಟಿವಿಟಿ ಈ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದೆ. ಅದಕ್ಕಾಗಿ ಇವುಗಳನ್ನು ಸೀರಿಯಸ್ ಆಗಿ ತಗೊಂಡಿದ್ದೇವೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಶ್ಯೂರ್ ಮಾಡಿದ್ದಾರೆ. ಏನಂದ್ರೆ ಎಲ್ಲೆಲ್ಲಿ ಕ್ಲೋರೈಡು, ಎಲ್ಲೆಲ್ಲಿ ಈ ಕಂಟ್ಯಾಮಿನೇಟೆಡ್ ವಾಟರ್ ಪ್ರಾಬ್ಲಮ್ ಇದೆಯೋ ಆ ಹಳ್ಳಿಗಳನ್ನ ಐಡೆಂಟಿಫೈ ಮಾಡಿದ್ವಿ. ಒಂದು 16 ಹಳ್ಳಿಯನ್ನು ಐಡೆಂಟಿಫೈ ಮಾಡಿದ್ವಿ. ಅವುಗಳಿಗೆ ಒಂದು 15 ಲಕ್ಷ ರೂಪಾಯಿ ನಾನು ರಿಲೀಸ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದೀನಿ. ಅವುಗಳನ್ನ ಈ 1.5 ತಿಂಗಳಲ್ಲಿ ಟೆಂಡರ್ ಗಿಂಡರ್ ಕರೆದು ಅದನ್ನ ಆಪರೇಷನ್ ಮಾಡಿಸ್ತೀನಿ, 16 ಹಳ್ಳಿಗಳಲ್ಲಿ ಮಾಡಿಸ್ತೀನಿ ಅಂತನ್ನುವಂತ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ. ಆದ್ರೆ 16 ಹಳ್ಳಿ, ಇನ್ನು 300 ಹಳ್ಳಿಗೆ, 314 ಹಳ್ಳಿಗೆ ಏನು ಮಾತ್ರ, ಇನ್ನು 316 ಹಳ್ಳಿ ಇದಾವೆ. ಅಲ್ಲಿನೂ 108 ಪ್ರಾಬ್ಲಮ್ ಇದಾವೆ. ಕುಡಿಯುವ ನೀರಿನ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಸೊ ಅದರಿಂದ ಇದನ್ನು ವಾರ್ ಫೂಟಿಂಗ್ ಸರ್ಕಾರಕ್ಕೆ ಕರೀತೀರಿ. 16 ಕೋಟಿ ರೂಪಾಯಿ ಬೇಕಾಗ್ತದೆ. ಅದಕ್ಕೆ ಗ್ರಾಂಟ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಚೀಫ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಪಾರ್ಟಿ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಆಫೀಸರ್ ಪಾರ್ಟಿ ಮಾಡ್ತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನಾವು ಕೂಡ ಇದನ್ನ ಶೀಘ್ರಗತಿಯಲ್ಲಿ ಅವ್ರು ಮಾಡಬೇಕು. ಮಾಡದೇ ಇದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್ಗೆ ಸೆಕ್ಷನ್ 12 ಕೆಳಗಡೆ ರಿಪೋರ್ಟ್ ಹಾಕ್ತೀವಿ, ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ. ಇದು ಬ್ರಾಡ್ಲಿ ಇಷ್ಟು. ಇದರಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳು ನಾವು ಕಂಡಿಡ್ತೀವಿ. ಅವುಗಳನ್ನೆಲ್ಲ ಡಿಸ್ಕಸ್ ಮಾಡೋಕ್ಕಾಗೋದಿಲ್ಲ. ನಿಮಗೆ ರೈಟಿಂಗ್ ರೂಪದಲ್ಲಿ ಒಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ತೀವಿ. ಸೊ ನೀವು ಕೂಡ ಮೀಡಿಯಾದವರು ಇಂಥ ಸಮಸ್ಯೆಗಳನ್ನು ಎತ್ತಬೇಕು, ಪಬ್ಲಿಕ್ಗೆ ಗೊತ್ತಾಗುವ ಮಾಡಬೇಕು, ಸೆನ್ಸಿಟೈಸ್ ಆಗಬೇಕು. ಜನ ಸೆನ್ಸಿಟೈಸ್, 1 ನಿಮಿಷ ಮುಗಿಸ್ಬಿಡ್ತೇನೆ. ಜನ ಸೆನ್ಸಿಟೈಸ್ ಆಗಬೇಕು. ಯಾಕೆಂದ್ರೆ ಈ ಕಲಬುರಗಿ ಸಿಟಿ ನೋಡಿದ್ವಿ ನಾವು, ಅಡ್ಡಾಡಿ ನೋಡಿದ್ರೆ ಈಗ 3 ವರ್ಷ 4 ವರ್ಷದಿಂದ ಬಂದಿದ್ದೆ, ಅವಾಗೂ ನೋಡಿದೆ. ಎಲ್ಲಿ ಬೇಕೆಲ್ಲ ಹೀಪ್ ಆಫ್ ಗಾರ್ಬೇಜ್ ಇದೆ, ನಾಯಿ ಕಾಟ ಇದೆ, ದಾರಿ 2 ಕಡೆ ಇಕ್ಕೆಲಗಳಲ್ಲಿ ಕಸ ಎಸೆದಿರ್ತಾರೆ. ಸೊ ಕಸ ವಿಲೇವಾರಿ ಸಿಸ್ಟಮ್ನಲ್ಲಿ ಹಲವಾರು ದೋಷಗಳಿದ್ದಾವೆ. ನಮ್ಮೂರನ್ನು ಸ್ವಚ್ಛ ಇಡಬೇಕು ಅನ್ನುವಂಥ ಪ್ರಜ್ಞೆ ಜನರಲ್ಲಿ ಬರಬೇಕು ಅಂತಂದ್ರೆ ಅಧಿಕಾರಿಗಳು ತಮ್ಮ ಪ್ರಯತ್ನ ಮಾಡಬೇಕು. ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಮಾಡಬೇಕು. ಮಕ್ಕಳನ್ನ ಟ್ರೈನ್ ಮಾಡಬೇಕು. ಟೀಚರ್ಸು, ವಾಲಂಟರಿ ಆರ್ಗನೈಸೇಷನ್ಸ್ ಟ್ರೈನ್ ಮಾಡಬೇಕು. ನಿಮ್ಮ ಮೂಲಕ, ನಿಮ್ಮ ಮೀಡಿಯಾ ಮೂಲಕ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು. ಹೆಚ್ಚು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಬೇಕು. ಅವ್ರಿಗೆ ಕೆಲಸ ಹಾಕಬೇಕು.
ಪೌರ ಕಾರ್ಮಿಕರ ಕಡೆಯಿಂದ ಸರಿಯಾಗಿ ವಾರ್ಡ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೀಟಿಂಗ್ ಕರಿಬೇಕು, ಕರೆದು ಅವ್ರಿಗೆ ಜವಾಬ್ದಾರಿ ಕೊಡಬೇಕು. ನಿನ್ನ ವಾರ್ಡ್ನಲ್ಲಿ ಕಸ ಬಂತು ಅಂದ್ರೆ ನಿನ್ನ ಮೇಲೆ ಜವಾಬ್ದಾರಿ ಅನ್ನುವಂತ ಫಿಕ್ಸ್ ಮಾಡಬೇಕು. ಅಂದ್ರೆ ಗುಲ್ಬರ್ಗ ಕ್ಲೀನರ್ ಸಿಟಿ ಯಾಕೆ ಆಗೋದಿಲ್ಲ? ಬೆಂಗಳೂರು ಕರ್ನಾಟಕದಲ್ಲಿ ಆಗತ್ತೆ. ಮಾಡ್ಲಿಕ್ಕೆ ಮನಸ್ಸಿಲ್ಲ, ಪ್ರಯತ್ನ ಇಲ್ಲ, ನಡೀತದೆ, ನಡೆದು ಹೋಗ್ತದೆ. ಹಂಗಿದ್ರು ನಡೀತದೆ. ಜನ ಏನು ಮಾಡೋದಿಲ್ಲ. ಜನ ಏನ್ ಮಾಡ್ತಾರ? ತಮ್ಮದೇ ಸಂಸಾರ ತಲೆ ಮೇಲೆ ಕಲ್ಲ ಹೊತ್ಕೊಂಡಾಗ ಆಗಿದೆ. ಅವ್ರು ಏನ್ ಕೇಳ್ತಾರೆ? ನಮ್ಮ ಊರು ಸ್ವಚ್ಛ ಇಡಂತ ಯಾಕೆ ಕೇಳ್ತಾರ? ಸೊ ಇದನ್ನ ನಾವು ಮೂಡಿಸ್ಬೇಕು ಜನರಲ್ಲಿ. ಅದರಲ್ಲಿ ಅಧಿಕಾರಿಗಳ ಪಾತ್ರ ತುಂಬಾ ಇದೆ. ಇದನ್ನೆಲ್ಲ ಹೇಳ್ಕೊಟ್ಟು ಒಂದು ಟಿಪ್ಪರ್ಗಳು ಸರ್ ಇಲ್ಲೇ ಸಿಟಿಗೆ ತಿರುಗಾಡ್ತಾವ ಸರ್. ಎಲ್ಲಿದ್ದಾರೆ? ಆರ್ಟಿಒ ಎಲ್ಲಿದ್ದಾರೆ? ಇಲ್ಲೇ ರಾಮ ಮಂದಿರ ಸರ್ಕಲ್ ಸರ್. ದಿನಾಲು 50 ಲಾರಿ ಬರ್ತಾವ ಸರ್. ಆರ್ಟಿಒ note it and report back to me. ಸರ್ ನೀವೇನ್ ದಾಳಿ Because there is ಮಾಡ್ತೀವಿ? no petition, it is aired by a media person. You have to make a note of it and give a report to me about this village. Yes, ಲಾಸ್ಟ್ ಟೈಮ್ ಉಪಲೋಕಾಯುಕ್ತರು ಬಂದಾಗ ಒಂದ್ 2-3 ಸುಮೋಟೋ ಕೇಸ್ ಹಾಕೊಂಡಿದ್ರು ಸರ್, ಹಾಕಿದ್ರು. ಬಟ್ ಸರ್ ಇಲ್ಲ, ಲಾಸ್ಟ್ ಟೈಮ್ ಬಂದ ಹತ್ರ 3-4 ತಿಂಗಳಾಯ್ತು. ನೋಡಪ್ಪ, ಬಂದು ಏನ್ ಮಾಡಿದ್ರು ಅಂದ್ರೆ ಆ ಕೇಸ್ ನಂಬರ್ ಕೊಡ್ಬೇಕು, ಫೈಲ್ ತೆಗಿತೀವಿ, ಅದ್ರಲ್ಲಿ ಏನೇನ್ ಮಾಡಿದೀವಿ ಅಂತ ಗೊತ್ತಾಗ್ತದೆ. ಅಲ್ಲ ಕಳಂಕಿತ ಏನೋ change ಆಗಿಲ್ಲ ಅಂತ ಸರ್. ಇದ್ರ ಮೇಲೆ ಅದಕ್ಕೆ ಯಾಕಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡ್ಬೇಕು. ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ಕಡೆಯಿಂದ ನಂಬೋಳಿ ಕೇಳ್ಬೇಕು. ಅವ್ನ ನಂಬೋಳಿ ಕೇಳಿದ ನಂತರ ಅವ್ನು ಹೇಳ್ತಾರೆ, ಸರ್ ಆ ಟೈಮ್ನಲ್ಲಿ ನಾನು ಇರಲಿಲ್ಲ, ಇಂಥವ್ರು ಇದ್ರು, ಇನ್ನೊಬ್ಬ ಆಫೀಸರ್ ಇದ್ರು, ಅವನ ಅಡ್ರೆಸ್ ಕೊಡಪ್ಪ ಅಂತೀವಿ. ಆ ಆಫೀಸರ್ ಪಾರ್ಟಿ ಮಾಡ್ತೀವಿ, ಅವನ ಅಲ್ಲಿ ಟ್ರಾನ್ಸ್ಫರ್ ಆಗಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿಂದ ಅವನ ಅಡ್ರೆಸ್ ತೆಗಿತೀವಿ. ಇಲ್ಲಿ ನಮ್ಮ SP ಹೇಳಿ ಒಬ್ಬ ಕಾನ್ಸ್ಟೇಬಲ್ ಕಳಿಸಿ ಅಥವಾ ಇನ್ಸ್ಪೆಕ್ಟರ್ ಕಳಿಸಿ ಅವನು ಎಲ್ಲಿದ್ದಾನೆ ಅವನ ಅಡ್ರೆಸ್ ತಗೊಳ್ತೀವಿ. ಆ ಸಮಸ್ಯೆಗೆ ಪರಿಹಾರ ಹುಡುಕ್ತೀವಿ. ಆ ನಂತರ ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ಯಾವ ಅಂತ ನೋಡಿ ಅವ್ರ ಮೇಲೆ ಸೆಕ್ಷನ್ 2 ರಿಪೋರ್ಟ್ ಹಾಕಿ. ಇದು ನಮ್ಮ ಪ್ರೊಸೀಜರ್. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆ ಕೇಸ್ ನಂಬರ್ ಹಾಕ್ರಿ, ಏನಾಗಿದೆ ಅಂತ ಕೇಳಿ ನಿಮಗೆ ಕೊಡ್ತೀವಿ. ನಂಬರ್ಗಳನ್ನ ಕಾರ್ಪೊರೇಷನ್ ಸರ್ ನಂಬರ್ ಡೂಪ್ಲಿಕೇಟ್ ಆಗಿದೆ, ಕೇಸ್ ಆಗಿದೆ, ಇನ್ನೂ ಕೂಡ ಅವ್ರ ಮೇಲೆ ಆಕ್ಷನ್ ಇಲ್ಲ ಸರ್. ಬೇಕಾಬಿಟ್ಟು ಯಾವ್ದು ಅದ್ರ ಬಗ್ಗೆ ಪರಿಹಾರ ಖಂಡಿಸ್ತೀವಿ. ಶೌಚಾಲಯದ ಸಮಸ್ಯೆ ಇದೆ ಸರ್. ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಸಮಸ್ಯೆ ಇದೆ. ಬಹುತೇಕ ಕಡೆ ಕಟ್ಟಿದ್ದಾರೆ, ಇನ್ನೂವರೆಗೂ ಅದನ್ನು ಓಪನಿಂಗ್ ಮಾಡಿಲ್ಲ. ಅದೇ ಇಲ್ಲಿವರೆಗೆ ದೊಡ್ಡ ಚರ್ಚೆ ಆದದ್ದು ಅದ್ರ ಬಗ್ಗೆ. ನಾಲ್ಕು ನಗರ ಇಡೀ ಜಿಲ್ಲೆ ತುಂಬಾ ಇದೆ, ರ್ಯಾಂಪಂಟ್ ಆಗಿದೆ. ಹೇಳಿದ್ದಾರೆ ಆನಂದ ಹೇಳಿದ್ದವರು, ಏನು ಬಯಲು ಶೌಚಾಲಯ ಮುಕ್ತ ಜಿಲ್ಲೆ, ಬಯಲು ಶೌಚಾಲಯ ಮುಕ್ತ ರಾಜ್ಯ ಅಂತ ಹೇಳೋದು. ಹೋಗ್ರಿ ಹೇಳಿ, ಒಂದ್ ಸ್ವಲ್ಪ 7 ಗಂಟೆ ಸುಮಾರು ಹೋಗಿರಿ, ನೋಡ್ರಿ. ಊರು ತುಂಬಾ ಸರ್ಕಲ್ ಇರ್ತದೆ. ಸರ್ಕಲ್ ಅದಕ್ಕೆ ನಿಮ್ಮ ಮನೆಯಲ್ಲಿ ವೃದ್ಧರು, ಮಕ್ಕಳು, ಇದು ಈ ಒಂದು ಇಂಥ ಒಂದು ಅಡ್ವಾನ್ಸ್ಡ್ ಜಗತ್ತಿನಲ್ಲಿ ನಾವು ಇಷ್ಟು ಹಿಂದೆ ಹೋಗ್ಬೇಕಾ? ಆನಂತರ ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಶಾಡೋ ವಿಟ್ನೆಸ್ ಅಂತ ತಗೊಂಡು ಹೋಗಿರ್ತೀವಿ. ಅವನು ಶಾಡೋ ವಿಟ್ನೆಸ್ ಅಂತ ತಗೊಂಡು ಹೋಗಿ ಅವನಲ್ಲಿ ನಿಲ್ಲಿಸಿರ್ತೀವಿ. ಮೀಟಿಂಗ್ ಮಾಡ್ತೀವಿ, ಅವ್ರಿಗೆ ಟ್ರೈನ್ ಮಾಡ್ತೀವಿ. ನಾವು ಇಲ್ಲಿ ಜಡ್ಜಸ್ ಇದ್ದೀವಿ, 35 ಜನ ಜುಡಿಷಿಯಲ್ ಆಫೀಸರ್ಸ್ ಇದ್ದೀವಿ, 3 ಜನ ಹೈಕೋರ್ಟ್ ಜಡ್ಜಸ್, ರಿಟೈರ್ಡ್ ಜಡ್ಜಸ್ ಇದ್ದೀವಿ. ಟ್ರೈನ್ ಮಾಡ್ತಾ ಇದ್ದೀವಿ. ಹೊರಗಡೆ ಬೇರೆ ಕಡೆ 10-15 ಇರೋದ, ಬಟ್ ಅಟ್ಲೀಸ್ಟ್ ನಮ್ಮ ಸಂಸ್ಥೆಯಲ್ಲಿ 60-70% ಕನ್ವಿಕ್ಷನ್ ಆಗಬೇಕು ಅನ್ನುವಂತ ಒಂದು ಗುರಿ ನಮಗಿದೆ. ಬಟ್ ಸಾರ್ವಜನಿಕರಿಂದ ಯಾರು ವಿಕ್ಟಿಮ್ ಆಗಿರ್ತಾರಲ್ಲ ಅವರು ಆಸೆ ಆದೇಶಗಳಿಗೆ ಒಳಗಾಗಿ ತಮ್ಮ ಮಾತನ್ನು ಹಿಂದಿಟ್ಟುಕೊಳ್ತಾರೆ. ಕಂಪ್ಲೇಂಟ್ ಹಾಕಿಲ್ಲ ನಾನು ಅಂತ ಹೇಳ್ತಾರೆ. ಅವ್ರ ಮೇಲೆ ಫೋರ್ಜರಿ ಕೇಸ್ ಹಾಕಿದ್ವಿ, ಪರ್ಜುರಿ ಕೇಸ್ ಹಾಕಿದ್ವಿ, ಎಷ್ಟೋ ಸಲ ಪರ್ಜುರಿ ಕೇಸ್ ಹಾಕಿದ್ವಿ ಅವ್ರ ಮೇಲೆ. ಸೊ ಹೀಗೆ ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ವೆರಿ ರೈಟ್ ಕ್ವಶನ್. ಪೀಪಲ್ ಶುಡ್ ಬಿ ಸೆನ್ಸಿಟೈವ್. ನಾನು ಯಾಕೆ ಕೊಡ್ಬೇಕು ದುಡ್ಡು? ನೀವು ಇರುವುದೇ ನಾನು ಕೆಲಸ ಮಾಡಲಿಕ್ಕೆ, ನಿಮಗೆ ಸರ್ಕಾರ ದುಡ್ಡು ಕೊಡ್ತದೆ. ನಾನು ಬಂದ್ರೆ ನನ್ನ ಕೂಡಿಸಿ ನಿಲ್ಲಿಸಿ ನನ್ನ ಕೆಲಸ ಮಾಡಿಕೊಟ್ಟು ಮುಂದೆ ನಿಮ್ಗೆ ಕೆಲಸ ಮಾಡಬೇಕು ಅಂತ ಅನ್ನುವಂತ ದುಡ್ಡು ತಗೊಳ್ತಾರೆ, ಕೆಲಸ ಮಾಡ್ತಾರೆ. ಚಲೋ ಅಲ್ಲ. ಈ ಲೆವೆಲಿಗೆ ಬಂದ್ಬಿಟ್ಟಿವು ಈ ಉತ್ತರ ಕರ್ನಾಟಕ. ಆಯ್ತಾ? ಆ ಮೈಂಡ್ ಸೆಟ್ ಹೋಗ್ಬೇಕು. ಅವ್ರು ಯಾಕೆ ಕೆಲಸ ಮಾಡಿಕೊಡ್ಬೇಕು? ನಮ್ಗೆ ಕೆಲಸ ಮಾಡಿಕೊಡ್ಬೇಕು. ಅವ್ನು ಇರುವುದು ಅದಕ್ಕೆ ಮಾಡಿ. ಇದನ್ನ ನಾನು ಬಿಡುವುದಿಲ್ಲ. ಮೇಲಾಧಿಕಾರಿಗೆ ಹೋಗ್ತೀನಿ, ಲೋಕಾಯುಕ್ತಕ್ಕೆ ಹೋಗ್ತೀನಿ. ಬಡವರ ಅಕ್ಕಿಯಿಂದ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂತ ಒಂದು ಅಪರಾಧ ಆಗ್ತಿತ್ತು ಅಂತಂದ್ರೆ ನಮ್ಮ ಗಮನಕ್ಕೆ ತರಬೇಕು. ಯಾವುದು ಏನು ವೆಹಿಕಲ್, ಆ ನಂಬರ್ ಎಲ್ಲಿ ರೇಟ್ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ SP ಗಳಿದ್ದಾರೆ, DSPಗಳಿದ್ದಾರೆ. ಒಂದೊಂದು ಬೀದರ್ನಲ್ಲಿಲ್ಲ, ಇಲ್ಲಿ ಬೀದರ್ ಮತ್ತು ಕಲಬುರಗಿ 2 ಸೇರಿಸ್ಕೊಂಡಿದ್ದಾರೆ.
ನೀವು ಎಲ್ಲಿ ಅಂತ ಗಮನಕ್ಕೆ ಬರ್ತದ ನಿಮಗೆ ಲೋಕಾಯುಕ್ತರಿಗೆ ಹೇಳ್ರಿ, SP ಪಿಟಿಷನ್ ಕೊಡಿ. ಪಬ್ಲಿಕ್ ಆಗಿರ್ತದೆ. ಆದ್ರೆ ನೀವು ಯಾರಾದ್ರೂ ಒಬ್ರು ಪಿಟಿಷನ್ ಕೊಟ್ಟು ಅದಕ್ಕೊಂದು ಚಾಲನೆ ಕೊಟ್ರಿ ಅಂತಂದ್ರೆ ರಿಜಿಸ್ಟ್ರೇಷನ್ ಆಗಿ ಕೇಸ್ ರಿಜಿಸ್ಟ್ರೇಷನ್ ಆಗಿ ಯಾರು ಕೊಡದೆ ಇದ್ರೆ ಏನಾಗ್ತದೆ, ಬರೀ ಮೀಡಿಯಾ ನೋಡ್ಕೊಂಡೆ ಎಲ್ಲರೂ ಕೇಸ್ ರಿಜಿಸ್ಟರ್ ಮಾಡಿದ್ರು. ಈಗಾಗಲೇ 25,000 ನೋಡಿ ಕೇಳಿ, 25,000 ಕೇಸ್ ಪೆಂಡಿಂಗ್ ಇದೆ. ನಾನು ಬಂದಾಗ ಜೂನ್ 22ಕ್ಕೆ ನಾನು ಬಂದಾಗ ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ 8,000 ಕೇಸ್ ಇತ್ತು. 8,000 ಇತ್ತು. ಇವತ್ತಿನ ಮಿತಿಗೆ ಆ 8,000 ಹುಡ್ಕೊಂಡು ಟೋಟಲ್ ಕೇಸ್ ಎಷ್ಟು ನಾವು ರಿಜಿಸ್ಟರ್ ಮಾಡಿದ್ವು ಅಂತಂದ್ರೆ 43,000 44,000. ಅದರಲ್ಲಿ 23,000 ಡಿಸ್ಪೋಸ್ ಮಾಡಿದ್ವಿ. ಇನ್ನೂ 24,000 ಚಿಲ್ಲರೆ ಕೇಸ್ ಪೆಂಡಿಂಗ್. ಅದಕ್ಕೆ ಯಾರಾದ್ರೂ ಲೋಕಾಯುಕ್ತ ಆಫೀಸರ್ ಅಂತ ಹೇಳಿ ಅಧಿಕಾರಿಗಳಿಗೆ ಫೋನ್ ಮಾಡಿ ನಮ್ಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ವು ಅಂದ್ರೆ ಅವ್ರ ನಂಬರ್ ತಗೊಳ್ರಿ, ಆಸಾನ್ ಮಾಡ್ರಿ, ಅವನನ್ನ ಕೇಸ್ ರಿಜಿಸ್ಟರ್ ಮಾಡಿ ಮೊದಲು ಅವ್ನು ಹಿಡಿದು ಹಾಕ್ತೀವಿ. ಅಥವಾ ನಮ್ಮ ಆಫೀಸರ್ ಯಾರಾದ್ರೂ ಆ ತರ ಇರುವಂತದ್ರು ಕೂಡ ವಿತ್ ಪುರಾವೆ ಕೊಡಿ, ಅವ್ರ ಮೇಲೆ ಉಗ್ರವಾದ ಆಕ್ಷನ್